ಬೆಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆಯನ್ನ ಖಂಡಿಸಿ ಹಾಸನದ ಹೇಮಾವತಿ ಪ್ರತಿಮೆ ಬಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರ ರಕ್ಷಣೆಗೆ ಮುಂದಾಗಬೇಕು ಮತ್ತು ಹಂತಕರನ್ನ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಿಹಾದಿಗಳ ಅಟ್ಟಹಾಸ ಹೆಚ್ಚಾಗಿದೆ ಎಂದು ಆರೋಪಿಸಿದ ಅವರು, ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿ ಹಲ್ಲೆ ನಡೆಸುವ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದರು. ಸರ್ಕಾರ ಹಿಂದೂಗಳ ರಕ್ಷಣೆಗೆ ಮುಂದಾಗದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದರು. ಪೋಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗಲ್ಲಿಗೇರಿಸಿ ಜಿಹಾದಿಗಳನ್ನು ಗಲ್ಲಿಗೇರಿಸಿ ಸುಹಾಸ್ ಶೆಟ್ಟಿ ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ. ಸುಹಾಸ್ ಶೆಟ್ಟಿ ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸುಹಾಸ್ ಶೆಟ್ಟಿ ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ. ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಜಿಹಾದಿಗಳನ್ನು ಗಲ್ಲಿಗೇರಿಸಿ, ಗಲ್ಲಿಗೇರಿಸಿ ಗಲ್ಲಿಗೇರಿಸಿ, ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಜಿಹಾದಿಗಳನ್ನು ಗಲ್ಲಿಗೇರಿಸಿ. ನಮ್ಮ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆಯಾಗಿದೆ. ಈ ಹತ್ಯೆಯನ್ನ ಹಾಸನದ ಸಮಸ್ತ ಹಿಂದೂಗಳು ಇವತ್ತು ಖಂಡಿಸ್ತಾ ಇದ್ದೀವಿ. ಬಹಳಷ್ಟು ದಿನಗಳಿಂದ ಈ ತರದ ಹಲವು ಚಟುವಟಿಕೆಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಹಲ್ಲೆ ಆಗುವಂಥದ್ದು, ಕೇಸ್ ಮಾಡುವಂಥದ್ದು, ಅವರ ಮೇಲೆ ಇಲ್ಲ ಸಲ್ಲದ ಅಲಿಗೇಷನ್ಸ್ಗಳನ್ನ ಮಾಡುವುದರ ಮೂಲಕ ಅವರನ್ನ ರೌಡಿ ಶೀಟರ್ಗಳಿಗೆ ಸೇರಿಸುವಂಥದ್ದು, ಈ ತರದ ದೌರ್ಜನ್ಯವನ್ನ ಸರ್ಕಾರ ಕೂಡ ಪೋಷಿಸ್ತಾ ಆ ತರದ ಹಲವು ವಿಚಾರಗಳನ್ನ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ನಡೆಸ್ತಾ ಬಂದಿದೆ. ಇದಕ್ಕೆ ಒಂದು ನಿದರ್ಶನಂತೆ ಇತ್ತೀಚೆಗೆ ನಮ್ಮ ಸುಹಾಸ್ ಶೆಟ್ಟಿಯ ತನಿಖೆ ಒಂದು ಏನು ಅವರು ಆಚೆ ಬಂದಿದ್ರು ಬೇಲ್ನ ಮೇಲೆ, ಅವ್ರಿಗೆ ನಿರಂತರವಾಗಿ ಪೊಲೀಸರು ಅವರು ಎಸ್ಕಾರ್ಟ್ ಮಾಡುವಂಥದ್ದು, ಮತ್ತೆ ಅವರಿಗೆ ಹೋಗಿ ಚೆಕ್ ಮಾಡುವಂಥದ್ದು, ಅವ್ರು ಯಾವುದೇ ಥರದ ಸ್ವಂತ ಅವರ ಆತ್ಮ ಒಂದು ಇದಕ್ಕೋಸ್ಕರ ಅವರು ಏನು ರಕ್ಷಣೆಗೋಸ್ಕರ ಯಾವುದೇ ಆಯುಧಗಳನ್ನ ಇಟ್ಕೊಳ್ದಿರೋಂತೆ ನೋಡ್ಕೊಂಡಿದ್ದು ಪೊಲೀಸರು ಇಲಾಖೆ. ಇದನ್ನ ಗಮನಿಸಿದಂಥ ದುಷ್ಕರ್ಮಿಗಳು ಅವರ ಮೇಲೆ ಏಕಾಏಕಿ ಒಂದು 8:30 ರಾತ್ರಿಯಲ್ಲಿ ಜನ ನಿಬಿಡದ ಪ್ರದೇಶದಲ್ಲಿ ಈ ತರದ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇದರಿಂದ ಯಾರಿದ್ದಾರೆ ಇದ್ರ ಮೊದಲಿಗೆ ಪೂರ್ಣ ತನಿಖೆ ಆಗ್ಬೇಕಾಗಿದೆ. ಇದು ಪೊಲೀಸ್ ಇಲಾಖೆಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ತನಿಖೆಯನ್ನ CID ಕೊಡಬೇಕು, ಇಲ್ಲ CBI ಮೂಲಕ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಸಮಸ್ತ ಹಿಂದೂಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗುತ್ತೆ.